स्वागत है आपका बी न्यूज़ नेशन में। मैं हूं अशफाक अहमद। देश में कांग्रेस कमज़ोर हुई है, बीएस येडियुरप्पा। कल बीजापुर के संगन बसवा मैरिज हॉल में आयोजित विधान परिषद उपचुनाव के लिए बीजेपी अभ्यर्थी गोलप्पा शटगार के लिए मत याचना करते हुए प्रचार सभा में बात करते हुए येडियुरप्पा ने कहा कि जेडीएस कांग्रेस साझा सरकार पर आरोप लगाते हुए कहा कि देश में कांग्रेस कमज़ोर पड़ चुकी है। राहुल गांधी विदेशों में जाकर मनमानी बातें करके देश की गरिमा को नुकसान पहुंचा रहे हैं। कांग्रेस जेडीएस सरकार बहुत दिन नहीं चलेगी, कहा येडियुरप्पा ने। जेडीएस कांग्रेस ಒಮ್ಮತದ ಅಭ್ಯರ್ಥಿಯಾದಂಥ ಸುನೀಲ್ ಗೌಡರು ಯಾವ ರೀತಿ ಒಂದು ಪ್ರಚಾರ ವೈಖರಿ ನಾವು ನೋಡ್ತಾ ಇದ್ದೇವೆ. ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ ಚಲಾಯಿಸುವ ಮುಖಾಂತರ ನಾವು ನೀವು ಸೇರಿ ಗೋಳಪ್ಪಣ್ಣ ಶಟಗಾರ್ ಅವರಿಗೆ ಆಡಿಸಿ ತರೋಣ ಅನ್ನುವಂಥ ಮಾತನ್ನು ಹೇಳ್ತಾ ಸನ್ಮಾನನೀಯ ಲಕ್ಷ್ಮಣ್ ಸವದಿ ಮಾಡೋ ಮೂಲಕ ನಾನು ಉದ್ಘಾಟನೆ ಮಾಡಬೇಕಂತ ಗಣ್ಯರಲ್ಲಿ ವಿನಂತಿಸ್ತೇನೆ. ದಯವಿಟ್ಟು ವೇದಿಕೆ ಮುಂದಿರುವಂಥ ಕಾರ್ಯಕರ್ತರು ಸಾಕಷ್ಟು ಸ್ಥಳಾವಕಾಶ ಇದೆ, ಆಶೀರ್ವಾದಗಳಿಂದ ನಾನು ವಿನಂತಿ ಮಾಡ್ತೇನೆ. ದಯಮಾಡಿ ಇವತ್ತಿನ ಈ ಚುನಾವಣೆ ಇವತ್ತು ಯಾವ ತಪ್ಪನ್ನು ಭಾವಿಸಬಾರದು ಅಂತಕ್ಕಂಥ ಈ ಸಂದರ್ಭದಲ್ಲಿ ಕಾರಜೋಳ ಅವರೇ, ನಮ್ಮ ಜಿಲ್ಲೆಯ ಸಂಸದರು ಆಡಳಿತದಲ್ಲಿ ಇದ್ದದ್ದೇ ಒಂದು ಸಾಧನೆ. ಯಾಕಂತಂದರೆ ಇಷ್ಟು ದಿನ ಕೂಡ ಇರಬಾರ್ದಾಗಿತ್ತು. ದಿನನಿತ್ಯನೂ ನಾವು ಕಾಂಗ್ರೆಸ್ ಮತ್ತು ಜೆಡಿಎಸ್ ಅದ ಸನ್ಮಾನ್ಯ ಶ್ರೀ ಸಂದರ್ಭ ಅಲ್ಲ. ನಿಮಗೆ ಗೊತ್ತಿದೆ, ನಾನೇನೋ 224 ವಿಧಾನಸಭಾ ಕ್ಷೇತ್ರಕ್ಕೆ ಪ್ರವಾಸ ಬಂದೆ. ಚುನಾವಣೆಗೆ ಮುನ್ನ ಆ ಸಿಕ್ಕಂತ ದೇವದುರ್ಗವಾದಂತಹ ಒಂದು ಸ್ವಾಗತ, ನಾವೇನು 100ಕ್ಕೆ 100 150 ಕ್ಷೇತ್ರ ಗೆಲ್ತೇನೆ ಅಂತ ಹೇಳಿದ್ದು ನಮ್ಮದೇ ತಪ್ಪಿನಿಂದ ನಾವು ಅಧಿಕಾರ ಕಳ್ಕೊಳ್ಬೇಕಾಯ್ತು. 104 ಸೀಟ್ ಗೆದ್ದು ವಿರೋಧ ಪಕ್ಷ ಕೂತ್ಕೊಳ್ಳುವಂತಹದ್ದು, 37 ಜನ ಗೆದ್ದಿರುವಂತವರು ಮುಖ್ಯಮಂತ್ರಿ ಆಗುವಂತಹದ್ದು. ಎಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೋ ಅನ್ನೋ ಭಯದಿಂದ 79-80 ಜನ ಕಾಂಗ್ರೆಸ್ ಶಾಸಕರು ಕೈಕಾಲು ಕಟ್ಟಿ ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡಿದ್ರು. 100 ದಿವಸದಲ್ಲಿ ಯಾವ ರೀತಿ ಗೊಂದಲ ಆಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿದೆ. ಜನಹಿತವನ್ನು ಸಂಪೂರ್ಣ ಮರೆತು ತಗೊಳ್ಳಕ್ಕೆ ದರ್ಬಾರ್ ನಡೀತಾ ಇದೆ, ವರ್ಗಾವಣೆ ದಂಧೆ ನಡೀತಾ ಇದೆ. ಇಡೀ ರಾಜ್ಯದ ಯಾವುದೇ ನೀರಾವರಿ ಯೋಜನೆ, ಲೋಕೋಪಯೋಗಿ ಇಲಾಖೆ ಯೋಜನೆಗಳು ಯಾವುದು ಕೆಲಸಗಳು ನಡೀತಾ ಇಲ್ಲ. ಒಂದು ರೀತಿ ಕಮಿಷನ್ ಏಜೆಂಟ್ ಅಂತೆ ಈ ಸರ್ಕಾರ ವರ್ತನೆ ಮಾಡ್ತಿರೋದನ್ನ ತಾವೆಲ್ಲ ನೋಡ್ತಾ ಇದ್ದೀರಾ. ಅದಕ್ಕೊಂದು ಸಮನ್ವಯ ಸಮಿತಿ ಬಹಳ ದಿನದ ನಂತರ ಒಂದು ಸಮನ್ವಯ ಸಮಿತಿ ಮಾಡುತ್ತೇನೆ ಅಂತ ಸಾಧನೆ. ರಾಹುಲ್ ಗಾಂಧಿ ಮನಮಲ್ಲದೆ ಮಾತನಾಡುವಂತದ್ದು, ಈ ದೇಶದ ಬಗ್ಗೆ ಹೊರದೇಶಗಳಿಗೆ ಹೋಗಿ ಹಗುರವಾಗಿ ಇಡೀ ಜಗತ್ತು ಅಚ್ಚರಿಯಿಂದ ನೋಡ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಕೃತಿ ಬಗ್ಗೆ ಪ್ರಪಂಚವೇ ಹಾಡಿ ಕೊಂಡಾಡ್ತಿರ್ಬೇಕಾದ್ರೆ ನಮ್ಮ ಪ್ರಧಾನಿಯವರ ಬಗ್ಗೆ ಹೊರದೇಶಗಳಿಗೆ ಹೋಗಿ ಹಗುರವಾಗಿ ಮಾತನಾಡುವಂತ ಕ್ಷುಲ್ಲಕ ರಾಜಕಾರಣ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಗೊತ್ತಿರಬೇಕು,
ಕಾಂಗ್ರೆಸ್ ಪಕ್ಷ ನೆಲಕಟ್ತಾ ಇದೆ. ಇಡೀ ದೇಶದಲ್ಲಿ ನಿಮ್ಮ ಅಡ್ರೆಸ್ ಇಲ್ಲಂತಾಗಿದೆ. ಯಾವುದೇ ಶಕ್ತಿ ಸಹ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಆಗೋದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ನಾವು ಕರ್ನಾಟಕ ರಾಜ್ಯದ ಒಂದು ಕೊಡುಗೆ ಅಂತ ಹೇಳಿದ್ರೆ ಅಭ್ಯರ್ಥಿಗಳನ್ನ ಏನಿಲ್ಲ ಅಲ್ಲಿ ಹುಡುಕಾಟ ನಡೆದಿದೆ. ಈಗಿರುವಂತ 17 ಜನ ನಮ್ಮ ಲೋಕಸಭೆ ಗೆದ್ದಿರುವಂತ ನಮ್ಮ ಸದಸ್ಯರು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಉಳಿದಂತ 7-8 ಕಡೆ ಒಳ್ಳೆಯ ಯೋಗ್ಯ ಅಭ್ಯರ್ಥಿನ ಹುಡುಕಾಟ ಪ್ರಾರಂಭ ಆಗಿದೆ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಗೂಳಪ್ಪ ಸಿದ್ದಪ್ಪ ಶೆಟ್ಗಾರ್ ಅವರನ್ನ ನಮ್ಮ ಅಭ್ಯರ್ಥಿ ಆಗ್ಬೇಕು ಅಂತೇಳಿ ಒಟ್ಟಾಗಿ ಸೇರಿ ಚರ್ಚೆ ಆದಾಗ ಬೇರೆ ಯಾರ ಹೆಸರು ಬರಲಿಲ್ಲ. ಕೇವಲ ಗೂಳಪ್ಪ ಸಿದ್ದಪ್ಪ ಶೆಟ್ಗಾರ್ ಹೆಸರು ಮಾತ್ರ ಬಂತು. ಎಲ್ಲರೂ 9ರಿಂದ ಒಂದೇ ಹೆಸರು ಹೇಳಿದ್ದಾರೆ. ಬಸವಗೌಡ ಪಾಟೀಲ್ ಎತ್ತಾಳ್ ಪ್ರತಿನಿಧಿಸ್ತಾ ಇದ್ದು, ಅದೇ ರೀತಿ ನ್ಯಾಮಗೌಡರು ಪ್ರತಿನಿಧಿಸ್ತಾ ಇದ್ದಂತ ಈ ಕ್ಷೇತ್ರ ಇದು ನಮ್ಮ ಕ್ಷೇತ್ರ. ಇದು ಯಾವ ಕಾರಣಕ್ಕೂ ಸಹ ಇಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ. ಬಹಳ ದೊಡ್ಡ ಅಂತರದಿಂದ ನಮ್ಮ ಅಭ್ಯರ್ಥಿ ಗೆಲ್ಲೇಬೇಕು. ಸರ್ಕಾರ ಸತ್ತೋಗಿದೆ. ವಿಜಯಪುರ ಜಿಲ್ಲೆ ಬರಗಾಲಕ್ಕೆ ತುತ್ತಾಗಿದೆ. ಮುಖ್ಯಮಂತ್ರಿ ಬರಲಿಲ್ಲ 100 ದಿನ ಆದರೂ ಸಹ ಯಾವುದೇ ಸಚಿವ ಓಡಾಟ ಮಾಡ್ತಾ ಇಲ್ಲ. ಜನಹಿತವನ್ನು ಸಂಪೂರ್ಣ ಮತ್ತು ಒಂದು ರೀತಿ ತಗೊಳ್ಳಲು ದರ್ಬಾರ್ ಮಾಡ್ತಿರುವ ಈ ಸರ್ಕಾರಕ್ಕೆ ಈ ಚುನಾವಣೆ ಮೂಲಕ ನಾವು ಪಾಠವನ್ನು ಕಲಿಸಬೇಕಾಗಿದೆ. 104 ಬದಲಿಗೆ 112 ಸೀಟ್ ಗೆದ್ದಿದ್ದರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ, ಇಲ್ಲಿ ಬಿಜೆಪಿ ಸರ್ಕಾರ ಇದ್ದಿದ್ರೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಹೇಗಾಗ್ತಾ ಇತ್ತು ನಿಮಗೆ ಗೊತ್ತಿದೆ. ರೈತರ ಸಾಲ ಮನ್ನಾ ಬಗ್ಗೆ ನಿತ್ಯ ಮಾತಾಡ್ತಾ ಇದ್ದಾರೆ. ಕಾರಣ ಏನು? ನಾನು ಮುಖ್ಯಮಂತ್ರಿಯಾಗಿ 2 ದಿವಸ ಇದ್ದಾಗ ರೈತರ ಸಾಲ ಮನ್ನಾ ಮಾಡುವಂತ ಯೋಜನೆ ತೀರ್ಮಾನ ಮಾಡಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಬೆಳಗಿನ ಜಾವ ಕೇಸ್ಗಳು ನಡೆಸೋದ್ರಿಂದ 1 ದಿನ ತಡ ಮಾಡದೇ ಇದ್ರೆ ಅವರಿಗಿಂತ ಮುಂಚೆನೆ ನಾನೇ ರೈತರ ಸಾಲ ಮನ್ನಾ ಮಾಡ್ತಾ ಇದ್ದೆ. ಎಲ್ಲಿ ಯಡಿಯೂರಪ್ಪ ರಾಜ್ಯದಲ್ಲಿ ರೈತರನ್ನ ಬಡದೆಬ್ಬಿಸ್ತಾರೋ ಅನ್ನೋ ಭಯದಿಂದ ಇವತ್ತು ಕಾಟಾಚಾರಕ್ಕೆ ರೈತರ ಸಾಲ ಮನ್ನಾ ಘೋಷಣೆ ಮಾಡಿದರೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಇನ್ನೂ ಸಹ ಯಾವುದೇ ಸ್ಪಷ್ಟ ಕಾಣ್ತಾ ಇಲ್ಲ. ಈ ರಾಜ್ಯದಲ್ಲಿ 100 ದಿನ ಕಳೆದರೂ ಸಹ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಸಂಪೂರ್ಣ ಕಡೆಗಣಿಸಿರುವಂತಹದ್ದು. ಯಾವುದೇ ಮಂತ್ರಿ ರಾಜ್ಯದಲ್ಲಿ ಪ್ರವಾಸ ಮಾಡ್ತೇನೆ ಸರ್ಕಾರ ಜನರ ಪಾಲಿಗೆ ಬದುಕಿದ್ದು ಸತ್ತಂತಾಗಿರುವಂತಹ ಒಂದು ವಾತಾವರಣ ಇವತ್ತು ರಾಜ್ಯದಲ್ಲಿರುವಂತಹ ಮೇಲೆ ಗೊತ್ತಿರುವಂತಹ ಸಂಗತಿ. ಸರ್ಕಾರ 100 ದಿನ ತುಂಬಿಸಿರುವಂತಹದ್ದು ದೊಡ್ಡ ಹೆಗ್ಗಳಿಕೆ ಅಂತ ಅವರು ತಿಳ್ಕೊಂಡಿದ್ದಾರೆ. ಆ ಡೆಪ್ಟಿ ಸಿಎಂ ಪರಮೇಶ್ವರ್ ಹೇಳಿದ್ದಾರೆ 10ಕ್ಕೆ 10 ಮಾರ್ಕ್ಸ್ ನಾನು ಕೊಟ್ಟಿದ್ದೇನೆ ಅಂತ. ನಿಂದೇ ಪ್ರಶ್ನೆ ಪತ್ರಿಕೆ, ನೀನೇ ಉತ್ತರ ಬರೆಯೋನು, ನೀನೇ ಮಾರ್ಕ್ಸ್ ಕೊಡುವಂತವನು. 10ಕ್ಕೆ 10 ಕೊಡೋದು ಇನ್ನೇನಾಗುತ್ತಪ್ಪ? ರಾಜ್ಯದ ಉದ್ದದಲ್ಲಿ ಹೋರಾಟ ಮಾಡು. ರಾಜ್ಯದ ಜನ ಏನ್ ಹೇಳ್ತಾರೆ ನಿಮ್ಮ ಸರ್ಕಾರದ ಬಗ್ಗೆ ತೂಚಿ ಅಂತೇಳಿ ಶಾಪ ಆಗ್ತಾ ಇದ್ರಿಂದ ಮತ್ತು ಈ ರೀತಿ ಜನಕ್ಕೆ ದ್ರೋಹ ಮಾಡುವಂತ, ಮೋಸ ಮಾಡುವಂತ ಕೆಲಸ ನಡೆದಿದೆ. ಇಡೀ ಪ್ರಪಂಚದಲ್ಲೇ ಚೈನಾ ದೇಶವನ್ನು ಮೀರಿಸೋ ನಿಟ್ಟಿನಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಹೊರದೇಶಗಳು ಹೋಗಿ ಇಲ್ಲಿ ಆರ್ಥಿಕ ಪರಿಸ್ಥಿತಿ ಕುಸಿದೋಗಿದೆ, ನೋಟು ಅಮಾನ್ಯೀಕರಣ ಮತ್ತು GST ಇದಕ್ಕೆ ಅನಾಹುತ ಆಗಿದೆ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಆದರೆ ಇಡೀ ವಿಶ್ವ ಬ್ಯಾಂಕ್ ಮತ್ತು ಭಾರತ ಸರ್ಕಾರದ ವರದಿಯ ಪ್ರಕಾರ ದೇಶದ ಆರ್ಥಿಕ ಸ್ಥಿತಿ ಪ್ರಪಂಚದಲ್ಲೇ ಬಹಳ ಮುಂಚೂಣಿಯಲ್ಲಿದ್ದೇವೆ. ಅಮೆರಿಕ ದೇಶ, ಚೈನಾ ದೇಶ ಮೀರಿಸಿ ಮುಂದೋಗ್ತಾ ಇದ್ದೇವೆ. GST ಗ್ರೋತ್ 8.2 ಆಗಿದೆ. ಚೈನಾದ ಮೊದಲನೇ ತ್ರೈಮಾಸಿಕ GDP ಗ್ರೋತ್ ಕೇವಲ 6.7. ಆದ್ರಿಂದ ಕೃಷಿ ಕ್ಷೇತ್ರದಲ್ಲೂ ಸಹ ನಾವು 4.5ರಿಂದ 5.3 ಏರಿಕೆ ಆಗಿದೆ. ಹೀಗೆ ಎಲ್ಲ ಕ್ಷೇತ್ರದಲ್ಲಿ ನಮ್ಮದೇ ಅಂತ ಒಂದು ಸಾಧನೆಯನ್ನ ಮಾಡ್ತಾ ನರೇಂದ್ರ ಮೋದಿ ಅವರು ಮುಂದೆ ಹೋಗ್ತಿರುವ ಈ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಅವರನ್ನು ತಡೆಯುವಂತ ಪ್ರಯತ್ನ ನಡೆದಿದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ದೇವೇಗೌಡರು ಎಲ್ಲರನ್ನ ಕರ್ಕೊಂಡು ಬಂದು ಕೈ ಹಿಡ್ಕೊಂಡು ಕೈ ಎತ್ತಿ ನಾವೆಲ್ಲ ಒಂದಾಗಿದ್ದೇವೆ ಅಂತ ಘೋಷಣೆಯನ್ನ ಮಾಡಿದ್ರು. ನಾನು ಕೇಳ್ತೇನೆ ಕುಮಾರಸ್ವಾಮಿ ಅವರಿಗೆ, ಯಾರ ಜೊತೆಗೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದೀರಾ? ಆಯಾ ರಾಜ್ಯಗಳಲ್ಲಿ ಯಾರು ಪರಸ್ಪರ ಕಾಂಗ್ರೆಸ್ ಇತರೆ ಪಕ್ಷ ಬಡದಾಟ
ನೀವು ಬೆಂಗಳೂರು ಬಂದು ಕೈ ಹಿಡ್ಕೊಂಡ ಕ್ಷಣಕ್ಕೆ ನೀವು ಒಂದಾಗಕ್ಕೆ ಸಾಧ್ಯ ಇದೆಯೇನೋ, ಅಥವಾ ನೀವು ಒಂದಾದ ತಕ್ಷಣ ಈ ದೇಶದ ಮತದಾರ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾಧನೆಯನ್ನ ಮಾಡಿದ ಅಭಿವೃದ್ಧಿ ಕಾರ್ಯವನ್ನು ಮರೆಯಕ್ಕೆ ಸಾಧ್ಯ ಇದೆಯೇನೋ? ಈ ರಾಜ್ಯದ ಪ್ರತಿಯೊಬ್ಬ ಯುವಕ ಶ್ರೀಸಾಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು, ದೇಶ ಪ್ರಗತಿ ಪಥದಲ್ಲಿ ಸಾಗಬೇಕು ಅಂತ ಯೋಚನೆ ಮಾಡುತ್ತಿರುವಂತಹ ಈ ಸಂದರ್ಭದಲ್ಲಿ ಯಾವುದೇ ಚುನಾವಣೆ ಮುಂದೆ ಬಂದರೆ ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಆ ಚುನಾವಣೆ ಗೆಲುವಿಗೆ ನಾವು ಪ್ರಯತ್ನ ಮಾಡಬೇಕಾಗಿದೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಇವರೆಲ್ಲ ಸದಸ್ಯರನ್ನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಇನ್ನು 3 ದಿವಸ ನಿಮ್ಮ ಬಂಧು ಬಳಗ ಸ್ನೇಹಿತರನ್ನ ಮಾತನಾಡಿಸಿ ಅವರ ಜೊತೆಗೆ ಕರ್ಕೊಂಡು ಬಂದು ಮೊದಲನೇ ಪ್ರಾಶಸ್ತ್ಯ ಮತಾದ್ರೆ ಒಂದು ಕೀಟ್ ಹೇಳಿದ್ರು ಸಾಕು. ಇಲ್ಲದೇ ಇದ್ರೆ ನೀವು ನಿಮ್ಮ ಬೆನ್ನು ಉಪಯೋಗ ಆಗಿಲ್ಲ. ಎಷ್ಟು ಬಾರಿ ಹೇಳಿದ್ರು ಅದೇ ತಪ್ಪನ್ನು ಮಾಡ್ತೇವೆ, ನಮ್ಮ ಓಟು ಲ್ಯಾಪ್ಸ್ ಆಗುತ್ತೆ. ಅದಾಗದ ರೀತಿಯಲ್ಲಿ ಆ ಕೊಟ್ಟಂತ ಬ್ಯಾಲೆಟ್ ಪೇಪರ್ ಮೇಲೆ ಒಂದು ಮೂಲಕ ಈ ಭಾಗ ಬಿಜಾಪುರ ಬಾಗಲಕೋಟೆ ನಮ್ಮ ಭದ್ರಕೋಟೆ ಭಾರತೀಯ ಜನತಾ ಪಾರ್ಟಿ ಯಾವ ಕಾರಣಕ್ಕೂ ಯಾವುದೇ ಸಣ್ಣ ವ್ಯತ್ಯಾಸ ಆಗದ ರೀತಿಯಲ್ಲಿ 70%ಕ್ಕೂ ಹೆಚ್ಚು ಭಾಗ ಓಟನ್ನ ಈ ವಿಜಯಪುರ ಭಾಗದಲ್ಲಿ ನೀವು ಕೊಡಿಸಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ಬೇಕು. ನಾನು ಕೈ ಜೋಡಿಸಿ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಿಗಜಿಣಗಿ ಉಳಿದೆಲ್ಲ ಶಾಸಕ ಮಿತ್ರರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನಾವು ಒಟ್ಟಾಗಿರೋಣ, ಒಗ್ಗಟ್ಟಾಗಿರೋಣ. ಮುಂದೇನೂ ಸಹ ಪಕ್ಷವನ್ನು ಬಲಗೊಳಿಸುವಂತ ಪ್ರಯತ್ನವನ್ನ ನಾವು ನೀವೆಲ್ಲ ಮಾಡಬೇಕು. ವಿಜಯಗೌಡರಿಗೆ ಬಹಳ ಅನ್ಯಾಯ ಗೊತ್ತಿದೆ, ಬಹಳ ಶ್ರಮ ಆಗಿದ್ರು, ಓಡಾಟ ಮಾಡಿದ್ರು, ಬಡದಾಡಿದ್ರು. ಆದರೆ ಅವರಾದಂತಹ ಅನ್ಯಾಯ ಏನು, ಕಾರಣ ಏನು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಆದರೆ ಇವತ್ತು ಇದೆಲ್ಲವನ್ನು ಮರೆತು ಇಲ್ಲಿ ಬಂದು ಮಾತನಾಡಿದರೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಪಕ್ಷವನ್ನು ಬಲಪಡಿಸಲು ವಿಶೇಷವಾದ ಗಮನವನ್ನು ಕೊಡೋಣ. ಈ ಸರ್ಕಾರ ಬಹಳ ದಿನ ಇರುತ್ತೆ ಅಂತ ಯಾರು ಭ್ರಮೆ ಇರೋದು ಬೇಡ. ಯಾವ ಸಮೀಪದಲ್ಲಿ ಬೇಕಾದ್ರೂ ಅವರೇ ಬಡದಾಡ್ಕೊಂಡು ಸಾಯುವಂತ ಸ್ಥಿತಿ ಅವರು ಬಂದಿದ್ದಾರೆ. ವ್ಯತ್ಯಾಸ ಆದಾಗ ನೋಡೋಣ. ನಾವು 104 ದಿನ ವಿಧಾನಸಭೆಗೆ ಎದ್ದು ನಿಂತ್ಕೊಂಡ್ರೆ ಅದಕ್ಕೆ ಉತ್ತರ ಕೊಡೋಕೆ ಸಾಧ್ಯ ಆಗೋದಿಲ್ಲ. ಪ್ರಬಲ ವಿರೋಧ ಪಕ್ಷವಾಗಿ ಇನ್ನೂ ಕೆಲವು ದಿನ ಕೆಲಸ ಮಾಡೋಣ. ದೇವರ ಆಶೀರ್ವಾದ ಇದ್ರೆ, ಜನರ ಆಶೀರ್ವಾದ ಇದ್ರೆ, ಬದಲಾವಣೆ ಆದಾಗ ಸ್ವಚ್ಛ, ದಕ್ಷ ಒಂದು ಪ್ರಾಮಾಣಿಕ ಆಡಳಿತವನ್ನ ಕರ್ನಾಟಕದಲ್ಲಿ ಕೊಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಡವಾದ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಚುನಾಯಿತ ಪ್ರತಿನಿಧಿಗಳೆಲ್ಲ ಬಂದು ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ. ಚುನಾವಣೆ ಮುಗಿದ ಮೇಲೆ ವಿಜಯೋತ್ಸವಕ್ಕೆ ನಾನು ಬರ್ತೇನೆ. ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ವಿಜಯೋತ್ಸವವನ್ನು ಸಾಧಿಸುವಂತ ಅಭ್ಯರ್ಥಿ ಯಾರೂ ಇಲ್ಲ ಅನ್ನೋದನ್ನ ನಿಮ್ಗೆಲ್ಲರಿಗೂ ಗೊತ್ತಿದೆ. ಆದರೆ ಕಾಂಗ್ರೆಸ್ದವರು ಈಗಾಗಲೇ ಏನೋ ಬಹಳ ಅಪಪ್ರಚಾರ ಮಾಡಿ ನಾವು ದುಡ್ಡಿನಿಂದ ಖರೀದಿ ಮಾಡ್ತೀವಿ ಅಂತಕ್ಕಂಥ ಒಂದು ಅಹಂಕಾರದಿಂದ ಅವರ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದು ಇವತ್ತು ಅವ್ರ ಪರಿಸ್ಥಿತಿ ಏನದ ನಿಮ್ಗೆ ಗೊತ್ತಿದೆ. ಆದರೆ ಇವತ್ತು ಅವ್ರ ಮಂಚಂದಲ್ಲಿ ಇವತ್ತು ನಮ್ಮ ಅಭ್ಯರ್ಥಿಗಳಿಗೆ, ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಅನೇಕ ಆಶಯ ಆಮಿಷ ತೋಡಿ ದುಡ್ಡಿನ ಆಶಯ ಕೊಟ್ಟು ನೀವೆಲ್ಲರೂ ಮತ ಹಾಕಬೇಕು, ಮತ ಹಾಕ್ರಿ ಅಂತಕ್ಕಂಥ ಮನೆ ತಿರುಗಾಡಿ ಇವತ್ತು ಮತ ಯಾಚನೆ ಮಾಡ್ತಾರೆ. ಆದರೆ ನಾನು ಒಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೀನಿ ಕಾಂಗ್ರೆಸ್ದವರಿಗೆ. ಇವತ್ತು ಏನು ವಿಧಾನಸಭಾ ಚುನಾವಣೆಯಲ್ಲಿ ನಾವು ಸೋತಿರ್ಬೋದು, ನಾವು ಚುನಾವಣೆಯಲ್ಲಿ ಇಡೀ ನಾನು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ 70,000 ಮತಗಳನ್ನು ಗಳಿಸಿದ್ದೀನಿ. ಆ 70,000 ಮತಗಳನ್ನು ನಾನು ಸತತವಾಗಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ 15 ವರ್ಷ ನಿರಂತರವಾಗಿ ನೀವು ಸೇವೆಯನ್ನು ಮಾಡ್ಕೊತ ಬಂದಿದ್ದೀನಿ. ಅದರಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮಲ್ಲಿ ಇರ್ತಕ್ಕಂಥವ್ರು ಬಹಳ ಹೃದಯವಂತರು. ಕಳೆದ 2 ಚುನಾವಣೆಯಲ್ಲಿ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಲಿ, ಇವತ್ತು ಬಸವನಗೌಡರನ್ನ ಇಲ್ಲಿ ಆಯ್ಕೆ ಆದ ನಂತರ ಅದರ ತೆರವಾದ ಸ್ಥಳವನ್ನು ತುಂಬಲಿಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡ್ತೀರಿ ಅಂತಕ್ಕಂಥದ್ದು ಒಂದು ನಂಬಿಕೆಯನ್ನು ನಿಮ್ಮೆಲ್ಲರ ಮೇಲೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ನಾನು ಬಯಸ್ತೀನಿ. ಇರ್ತಕ್ಕಂಥ ಗೋಳಪ್ಪಣ್ಣ ಶೆಟ್ಗಾರ್ ಅವರ ಪ್ರಚಾರದ ನಿಮಿತ್ತವಾಗಿ ವೇದಿಕೆ ಮೇಲೆ ಮಾಡಿ ಕಾಂಗ್ರೆಸ್ ಅವರು ಹೇಳಿದರು, ಗೋಳಪ್ಪ ಶೆಟ್ಗಾರ್ ಅವರು ಡಬಿ ಕ್ಯಾಂಡಿಡೇಟು, ನಾವೇ ಓರಿಜಿನಲ್ ಕ್ಯಾಂಡಿಡೇಟ್ ಅವ್ರಿಗೆ ಬಹುತೇಕ ಅವ್ರಿಗೆ ತಿಳ್ಕೊಂಡು ಕನಸ್ಬೇಕಾದ್ರೆ ಈ ತಿಳ್ಕೊಂಡು ಕನಸು ನಾವು ಸಾಲಿಗೆ ತಗೋದೆಲ್ಲ ತೋರಿಸಿದ್ರು. ಆಡಿ ಬರ್ದಂಗ ಅವರು ಮಾಲಿ ಹಾಕಿದಂಗ ಅವರು
ಬಿಜಾಪುರ ಮತ್ತು ಬಾಗಲಕೋಟೆಯಲ್ಲಿರ್ತಕ್ಕಂಥ ಏನು ಗ್ರಾಮ ಪಂಚಾಯಿತಿ ಸದಸ್ಯರಿರ್ಬೋದು, ತಾಲೂಕ್ ಪಂಚಾಯಿತಿ ಸದಸ್ಯರಿರ್ಬೋದು, ಪುರಸಭೆ ಸದಸ್ಯರಿರ್ಬೋದು, ಜಿಲ್ಲಾ ಪಂಚಾಯಿತಿ ಸದಸ್ಯರಿರ್ಬೋದು, ಅತ್ಯಂತ ಗೌರವವನ್ನು ಹೊಂದಿರತಕ್ಕಂಥ ಸದಸ್ಯರು ಅವ್ರು ಏನ್ ತಿಳ್ಕೊಂಡವರು ಇವ್ರಿಗೆ ಒಂದು 10-15 ಸಾವಿರ ರೂಪಾಯಿ ಒಬ್ಬರು ಬಿಟ್ರೆ ಇವರೆಲ್ಲರೂ ಓಟ್ ಹಾಕ್ತಾರೆ ಅಂತಕ್ಕಂಥದ್ದು ಒಂದು ತಿರುಪತಿ ಕನಸು ಕಾಣಕತ್ತಾರೆ. ಆ ತಿರುಪತಿ ಕನಸಿಗೆ ನೀವು ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಸಂದರ್ಭ ಇವತ್ತು ನಿಮ್ಮ ಮುಂದಿದೆ. ಕರ್ನಾಟಕ ವಿಧಾನ ಪರಿಷತ್ತಿನ ವಿಜಯಪುರ, ಬಾಗಲಕೋಟೆ ಸ್ಥಳೀಯ ಸಂಸ್ಥೆಗಳ ಈ ಒಂದು ಚುನಾವಣೆಯ ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂತಹ ಶ್ರೀ ಗುಳಪ್ಪ ಸಿದ್ದಪ್ಪ ಶೆಟ್ಗಾರ್ ಅವರ ಚುನಾವಣಾ ಪ್ರಚಾರಾರ್ಥವಾಗಿ ರೈತ ಬಡವರ ಕೂಲಿಕಾರರ ಪರವಾಗಿ ಕಳೆದ 45 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿಕೊಂಡು ಈ ರಾಜ್ಯದಲ್ಲಿ ರೈತರ ಪರವಾಗಿ ವಿಧಾನಸಭೆಯಲ್ಲಿ ರೈತರ ಹೆಸರಿನ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಸಾಹೇಬ್ರೆ, ಕೇಂದ್ರ ಸಚಿವರಾದಂತಹ ಶ್ರೀ ರಮೇಶ್ ಜಿಗಜಿಣಗಿ ಅವರೇ, ಮಾಜಿ ಮಂತ್ರಿಗಳು, ನಮ್ಮ ಶಾಸಕಾಂಗ ಪಕ್ಷದ ಉಪನಾಯಕರು ಹಿರಿಯರಾದಂತಹ ಶ್ರೀ ಗೋವಿಂದ ಕಾರಜೋಳ ಅವರೇ, ದೇವರಿಪುರಿ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಸದಸ್ಯರು ಆತ್ಮೀಯರಾದಂತಹ ಸೋಮನಗೌಡ ಪಾಟೀಲ್ ಶಾಸನೂರವರೇ, ವಿಧಾನ ಪರಿಷತ್ತಿನ ಸದಸ್ಯರುಗಳು ಹಿರಿಯರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀ ರವಿಕುಮಾರ್ ಅವರೇ, ಪದವಿ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದಂತಹ ನಮ್ಮ ಆತ್ಮೀಯರಾದಂತಹ ಹನುಮಂತನ ಹಿರಾಣಿ ಅವರೇ, ಮಾಜಿ ಶಾಸಕರುಗಳಾದಂತಹ ಶ್ರೀ ರಮೇಶ್ ಕೃಷ್ಣೂರವರೇ, ಆದರಣೀಯ ನಾರಾಯಣ ಸಾಹೇಬ್ ಬಂಡ್ಗೆ ಅವರೇ, ಬಿಳಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇಂದಿನ ಕೈಗಾರಿಕೆ ಮಂತ್ರಿಗಳು ಆತ್ಮೀಯರಾದಂತಹ ಶ್ರೀ ಮುರುಗೇಶಣ್ಣ ಹಿರಾಣಿ ಅವರೇ, ಅಭ್ಯರ್ಥಿಗಳಾದಂತಹ ಶ್ರೀ ಗುಳಪ್ಪಣ್ಣ ಶೆಟ್ಗಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಪಕ್ಷದ ಮುಖಂಡರೇ, ವಿಜಯಪುರ ತಾಲೂಕು ಮತ್ತು ಇಂಡಿ ತಾಲೂಕಿನಿಂದ ಬಂದಂತ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಪುರಸಭೆ, ಪಟ್ಟಣ ಪಂಚಾಯಿತಿ, ಮಹಾನಗರ ಸಭೆ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳೇ, ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರೇ, ಪತ್ರಕರ್ತ ಬಂಧುಗಳೇ, ಈ ಒಂದು ಚುನಾವಣೆ ನಾನು ಕಳೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ವಿಜಯಪುರ ಜಿಲ್ಲೆಯ ಪ್ರಾತಿನಿಧ್ಯಕ್ಕಾಗಿ ಅವತ್ತೇನು ಈ ಜಿಲ್ಲೆಯ ನಮ್ಮೆಲ್ಲ ಗೌರವಾನ್ವಿತ ಸದಸ್ಯರು ನನ್ನನ್ನು ಕರ್ನಾಟಕದಲ್ಲೇ ದಾಖಲೆ ಮಟ್ಟದಲ್ಲಿ ಆಯ್ಕೆ ಮಾಡಿ ವಿಧಾನ ಪರಿಷತ್ತಿಗೆ ಕಳಿಸುವುದರ ಮೂಲಕ ನನಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಂತ ತಮಗೆಲ್ಲರಿಗೂ ನಾವು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಮಿತ್ ಶಾಜಿ ಅವರು, ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಶ್ರೀಮಾನ್ ಯಡಿಯೂರಪ್ಪನವರು, ನನಗೆ ಏನು 94ರಲ್ಲಿ ನಾನು ವಿಜಯಪುರ ನಗರ ಶಾಸಕನಾಗಿ ನನ್ನ ರಾಜಕಾರಣ ಜೀವನವನ್ನು ಪ್ರಾರಂಭ ಮಾಡಿದ್ದೆ. ಮತ್ತೆ ಪುನರ್ಜನ್ಮವನ್ನು ಕೊಟ್ಟು ವಿಜಯಪುರ ನಗರದ ಅಭ್ಯರ್ಥಿಯನ್ನಾಗಿ ಮಾಡುವಂತಹ ಒಂದು ಅವಕಾಶವನ್ನು ಇವತ್ತು ನಾನು ಕೊಟ್ಟರು. ನಾನು ಅವರ ಆಶೀರ್ವಾದದಿಂದ, ಈ ನಗರದ ಜನತೆಯ ಆಶೀರ್ವಾದದಿಂದ ವಿಜಯಪುರ ವಿಧಾನಸಭಾ ಕ್ಷೇತ್ರಕ್ಕೆ ಆಯ್ಕೆಯಾಗುವ ಮೂಲಕ ನಾನು ವಿಧಾನ ಪರಿಷತ್ತಿಗೆ ಏನು ರಾಜೀನಾಮೆ ಕೊಟ್ಟಿದ್ದೆ, ಆ ಕ್ಷೇತ್ರವನ್ನ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀ ಗುಳಪ್ಪಣ್ಣ ಶೆಟ್ಗಾರ್ ಅವರನ್ನು ಆಯ್ಕೆ ಮಾಡೋದ್ರ ಮೂಲಕ ತಾವೆಲ್ಲ ಆಶೀರ್ವಾದ ಮಾಡಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಇರ್ಬೋದು, ಮಹಾನಗರ ಪಾಲಿಕೆ, ನಗರ ಸಭೆ, ಪುರಸಭೆ ಇರ್ಬೋದು, ಕಳೆದ 2.5 ವರ್ಷದ ಹಿಂದೆ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಪುರಸಭೆ, ಪಟ್ಟಣ ಪಂಚಾಯಿತಿಯ ಸದಸ್ಯರಿಗೆ ಗೌರವಧನ ಹೆಚ್ಚು ಮಾಡೋದ್ರ ಬಗ್ಗೆ ನಿರಂತರವಾಗಿ ನಾನು ವಿಧಾನ ಪರಿಷತ್ನಲ್ಲಿ ಕ್ರಿಯಾಶೀಲ ವಿಧಾನ ಪರಿಷತ್ ಸದಸ್ಯನಾಗಿ ಒಂದು ದಿವಸನೂ ನಾನು ವಿಧಾನ ಪರಿಷತ್ ತಪ್ಪಿಸಲಿಲ್ಲ, ಒಂದು ದಿವಸನೂ ನಡವಳಿಕೆ ಹೋಗಿಲ್ಲ. ಯಾವ
ಈಗ ಅವಳಿ ಜಿಲ್ಲೆ ಇರುವಂತಹ ನಮ್ಮ ಪ್ರತಿನಿಧಿಗಳಿಗೆ ನ್ಯಾಯ ಕೊಡಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇವತ್ತು ಗೌರವಧನ ಹೆಚ್ಚಾಗಿದೆ. 2 ವರ್ಷದಿಂದ ನಾನು ಬೆಳಗಾವಿ ಅಧಿವೇಶನದಲ್ಲಿ, ಬೆಂಗಳೂರಿನ ಅಧಿವೇಶನದಲ್ಲಿ ಅವರೆಲ್ಲ ಗೌರವಧನ ಹೆಚ್ಚು ಮಾಡಬೇಕು, ಅವ್ರಿಗೂ ನಿವೃತ್ತಿ ವೇತನ ಸಿಗಬೇಕು, ಕನಿಷ್ಠ ಗ್ರಾಮ ಪಂಚಾಯತ್ ಸದಸ್ಯರಿಗೆ ತಿಂಗಳಿಗೆ 5,000 ರೂಪಾಯಿ ಗೌರವಧನ ಸಿಗಬೇಕು, ಪಂಚಾಯತಿ ಅಧ್ಯಕ್ಷರಿಗೆ 25,000 ರೂಪಾಯಿ ಸಿಗಬೇಕು, ವೈದ್ಯಕೀಯ ಸೌಲಭ್ಯ ಸಿಗಬೇಕು, ಅವರಿಗೆ ಎಲ್ಲ ಫ್ರೀ ಬಸ್ ಪಾಸ್ ಜಿಲ್ಲಾ ಕೇಂದ್ರಕ್ಕೆ ಬರಲಿಕ್ಕೆ, ತಾಲೂಕಾ ಕೇಂದ್ರ ಬರಲಿಕ್ಕೆ ಬಸ್ ಪಾಸ್ ಅನ್ನು ಕೊಡಬೇಕಂತ ಹೇಳಿ ಎಚ್ ಕೆ ಪಾಟೀಲ್ ಜೊತೆಗೆ, ಸಿದ್ದರಾಮಯ್ಯ ಅವರ ಜೊತೆಗೆ ವಿಧಾನ ಪರಿಷತ್ನಲ್ಲಿ ಬಹಳಷ್ಟು ಜಗಳ ವಾದ ಆದ ಮೇಲೆ ಅವತ್ತು ಎಚ್ ಕೆ ಪಾಟೀಲ್ರಿಗೆ ನಮಗೆ ಘರ್ಷಣೆ ಆಯಿತು. ಅವ್ರು ಮಾಡಲಿಕ್ಕೆ ತಯಾರಿಲ್ಲ, ಗೌರವಧನ ಯಾಕೆ ಕೊಡಬೇಕು ಅಂತ ಕೇಳಿದ್ರು, ಯಾಕೆ ಹೆಚ್ಚಿಗೆ ಮಾಡ್ಬೇಕಂತ ಕೇಳಿದ್ರು. ನಾವೆಲ್ಲ ಹಂಗಾದ್ರೆ ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ನೀವು ಹೆಚ್ಚು ಮಾಡ್ತೀರಿ, ಏನೋ ಒಂದು ಕೆಟ್ಟಗಳಿಗೆ ಇವತ್ತು ಕೇವಲ ಇನ್ನು 12 ಸೀಟ್ ನಮ್ಗೆ ಹೆಚ್ಚಿಗೆ ಬಂದಿದ್ದೇವೆ. ಅದಕ್ಕೆ ನಾವು ಹಾಳಾಗಿ ಮಾಡೋದು ಬೇಡ. ಇನ್ನು ಕೆಲವೇ ದಿವಸಗಳಲ್ಲಿ ಇದು ಸರ್ಕಾರ ನಡೆದಿಲ್ಲ. ಇದು ಹೆಂಗೆ ವೈಕೋ ಬಡ್ಕೋ ನಡೆದ ಒಬ್ಬರು ಕುಮಾರಣ್ಣ ಒಂದು ಹೇಳ್ತಾರೆ, ಖರ್ಗೆ ಸಾಹೇಬರು ಒಂದು ಹೇಳ್ತಾರೆ, ರಾಹುಲ್ ಗಾಂಧಿ ಆ ಪುಣ್ಯಾತ್ಮ ಯಾವ ನೋಟ್ನಾಗ ಜನ್ಸತ್ತಾಳದೋ ಏನೋ ಗೊತ್ತಿಲ್ಲ, ಪಾಕಿಸ್ತಾನದ ಪರವಾಗಿ, ಚೀನಾ ಪರವಾಗಿ ಏನು ಹೇಳಿಕೆಗಳು. ನವಜೋತ್ ಸಿಂಗ್ ಸಿದ್ದು ಪಾಕಿಸ್ತಾನಕ್ಕೆ ಹೋಗಿ ಅಪ್ಕೋತಾನ. ಅವನಿಗೆ ನಮ್ಮ ಸೈನಿಕರು, ನಮ್ಮ ಪೊಲೀಸರು ರುಂಡಾ ಕಡಿತಾರೆ, ಅವ್ರ ಮೇಲೆ ಗುಂಡು ಹಾಕ್ತಾರೆ, ನಮ್ಮ ಪೊಲೀಸ್ ಕುಟುಂಬಗಳ ಮೇಲೆ ಅತ್ಯಾಚಾರ ಮಾಡ್ತಾರೆ, ನಮ್ಮ ಪೊಲೀಸರು ಮಿಲಿಟರಿಯ ಜನರ ಮೇಲೆ ಇವತ್ತು ಅವ್ರ ಕುಟುಂಬದವರು ಒಯ್ಯೋದು ಬಂದಿಯಾಳ ಮಾಡಿಕೊಂಡು ಇವತ್ತು ಕಾಶ್ಮೀರದಲ್ಲಿ ಇಂಥ ಘಟನೆಗಳು ನಡೀತವೆ. ಆ ದುರ್ದೈವ ಈಗ ದೇಶದ ಕಾಂಗ್ರೆಸ್ ಪಕ್ಷ ಅವರ ಪರವಾಗಿ ಅಪ್ಕೋತಾರೆ. ಮಣಿಶಂಕರ್ ಅಯ್ಯರ್ ಹೋಗಿ ಹೇಳ್ತಾನೆ ಕಾಶ್ಮೀರ ಪಾಕಿಸ್ತಾನಕ್ಕೆ ಬಿಟ್ಟು ಕೊಡ್ಬೇಕಂತ ಹೇಳ್ತಾನೆ. ರಾಹುಲ್ ಗಾಂಧಿ ಏನು ಮಾತಾಡ್ತೋ, ಏನು ಬರ್ತಾನೋ ಪುಣ್ಯಾತ್ಮ, ಇಂಥವ್ರ ಪ್ರಧಾನಮಂತ್ರಿ ಆದ್ರೆ ಏನು ಗತಿ ನಮ್ಮದು? ಏನೂ ಇಲ್ಲ, ಕಿಸೆ ಹಂಚಿದ್ರೆ ಹಿಂಗೆ ತೋರಿಸ್ತಾರೆ. ಏನು ನಾಟಕ ಕಂಪ್ನಿ, ಲೋಕಸಭಾದ ಹೋಗಿ ಮೋದಿಯವ್ರಿಗೆ ಅಪ್ಕೋತಾರೆ. ಅದಕ್ಕೇನು ಪೂರ್ತಿ ಸರ್ದಂಗೆ ಕಾಣಿಸ್ತದೆ. ಅವ್ರ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಅಧ್ಯಕ್ಷರ ಬಗ್ಗೆ ಮಾತ್ರ ಉತ್ಸಾಹ ನೀವು ನೋಡ್ಕೋತೀವಿ. ಏನು ನೋಡ್ಬೋದು, ಭಾಳ ಮಂದಿ ಹೇಳ್ಯಾರ ನನಗೆ. ಎಲ್ಲ ಇಂಥದಕ್ಕಂತೂ ಹಂಚಿ ರಾಜಕಾರಣ ಮಾಡಿಲ್ಲ 30 ವರ್ಷ ಈ ಜಿಲ್ಲಾದಾಗ ನೋಡ್ಕೊತೀನಿ. ಕಟು ಎಚ್ಚರಿಕೆ, ಯಾವ ಹಾದಿ ಚಾಪುಗಳ ಕಡೆ ಸ್ಟೇಟ್ಮೆಂಟ್ ಕೊಡಿಸಿದ್ರೆ ಹಂಚ್ತೀನಿ ಅಂತ ಕೊಡ್ರಿ ಏನೋ. ಈ ರೋಡ್ ಚಾಪುಗಳನ್ನ ಭಾಳ ಮಂದಿ ನೋಡಿ, 30 ವರ್ಷ ಸರ್ವಿಸ್ ನಾನು ಈ ಜಿಲ್ಲೆಯಲ್ಲಿ ರಾಜಕಾರಣ ಮಾಡೀನಿ. ಯಡಿಯೂರಪ್ಪನವರ, ಅನಂತಕುಮಾರ್ ಅವರ ಆಶೀರ್ವಾದದಿಂದ ಕೇಂದ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಶ್ರೇಷ್ಠ ನಾಯಕ, ಭಾರತ ಕಂಡಂತ ಶ್ರೇಷ್ಠ ನಾಯಕರ ಸಚಿವ ಸಂಪುಟದಲ್ಲಿ ನನ್ನ ಪುಣ್ಯ ಅಂತ ಪುಣ್ಯಾತ್ಮನ ಸರ್ಕಾರದಲ್ಲಿ ನಾನು ರೈಲ್ವೆ ರಾಜ್ಯ ಮಂತ್ರಿ ಕೆಲಸ ನಾ ಯಾರಿಗೂ ಅಂಜು ಮಗ ಅಲ್ಲ. ಏನಿದ್ರು ಮುಟ್ಟಿರ್ತದ, ಹಿಂದಾಗೊಂಡ ಮಾತಾಡುವುದಿಲ್ಲ. ಯಾರೋ ಏನೋ ತಿಳ್ಕೊಂಡಾರ. ಗೌಡ್ರು ಏನು ಮಾಡ್ಲಕತ್ತಾರೆ ಹೇಳ್ತಾರೆ, ಗೌಡ್ರು ಏನು ಮಾಡಿದ್ರು, ಗೌಡ್ರು ಏನು ಮಾಡೋದು ಅದು ಬರೋಬ್ಬರಿಗೆ ಮಾಡ್ತಾರೆ. ನಾನೇನು ಯಾರ್ದಾರೆ ರೊಕ್ಕಕ್ಕೆ ಆಸೆ ಬೆಳೆದ ಮಗ ಅಲ್ಲ, ನನಗೇನು ರೊಕ್ಕದ ಆಸೆ ಇಲ್ಲ. ನಾನು ಭ್ರಷ್ಟಾಚಾರ ಶಾಸಕತೆ ಯಾರು ಅಂದಲಿಲ್ಲ ತಾನೆ, ಯಾರು ಅಂದು ಬಸವಗೌಡ ಭ್ರಷ್ಟ ಅದಾರ ತರುವಂಥ ನನ್ನ ಇತಿಹಾಸ ಪುಟದಾಗಿಲ್ಲ. ಪ್ರಾಮಾಣಿಕವಾಗಿ ಯಡಿಯೂರಪ್ಪನವರ ಹೋರಾಟದಿಂದ ನಾವೆಲ್ಲ ರೈತ ಪರವಾಗಿ 5 ಜನ 10 ಜನ 20 ಜನ ಇದ್ದಾಗಿ ಪಕ್ಷ ಕಟ್ಟಿವಿ. ನಾವು ಮೂಲ BJP ಏನು ಯಡಿಯೂರಪ್ಪನವರು, ಅನಂತಕುಮಾರ್ ಅವರು ಅವಾಗ ಅಡ್ಡಾಡಾಗ ನಮಗೆ ಕಾರುಗಳು ಇರ್ತಿರ್ಲಿಲ್ಲ, ಕಾರಿಗೆ ಬಾಡಿಗೆ ಕೊಳ್ಳಕ್ಕೆ ರೊಕ್ಕ ಇರ್ತಿದ್ದಿಲ್ಲ, ಇಲ್ಲಿ ಕರ್ಕೊಂಡು ಹೋಗಿ ಪೇಪರ್ ತರ್ಲಕ್ಕೆ ರೊಕ್ಕ ಇರ್ತಿರ್ಲಿಲ್ಲ, ನಾಷ್ಟ ಮಾಡಿಸ್ಲಕ್ಕೆ ರೊಕ್ಕ ಇರ್ತಿದ್ದಿಲ್ಲ. ಅಲ್ಲಿಂದ BJP ಕಟ್ತೀವಿ. ನನಗೆ ಯಾರಂದ್ರೆ ನೋಡ್ಕೊತೀನಿ ಮಾಡ್ಕೊತೀನಿ ಅಂದ್ರೆ ನಾ ಏನು ಅಂಜೋ ಮಗ ಯಾರಿಗೂ ಅಲ್ಲ. ನಾನು ಪೂರ್ತಿ ಜೀರೋ ಆದ್ಮ್ಯಾಗ ಮತ್ತೆ ಈಗ ಹೀರೋ ಆಗೇನೆ. ಮುಗದೈದು ಅನ್ನೋದ್ರಾಗ ಮತ್ತೆ ಯಾಕೆ ಬಿಡ್ತೀನಿ. ಫಿನಿಕ್ಸ್ ಪಕ್ಷ ಅಂತ ಹೊರಗೆ ಬಂದೀನಿ.
ಏನಿದ್ರು ನಾನು ಇವತ್ತು ಹೇಳ್ತೇನೆ, ಗೋಳಪ್ಪಣ್ಣ ಸೆಟ್ಗಾರ್ ಅವರು ಪ್ರಾಮಾಣಿಕವಾಗಿ ಮೊನ್ನೆ ವಿಧಾನಸಭಾ ಚುನಾವಣೆಗೆ ನಾನು ಎಲೆಕ್ಷನ್ ಮಾಡ್ಯಾರ. ಅವರು ಏನೋ ನನ್ನ ಜೊತೆ ನಾಟಕ ಮಾಡಿಲ್ಲ, ಅವರೇನೋ ನಾನು ರೊಕ್ಕ ಬಿಡಿಲ್ಲ. ಅವ್ರು ಹಗಲ ರಾತ್ರಿ ನಿಂತು ನಾನು ಎಲೆಕ್ಷನ್ದಾಗ ಇವತ್ತು MLA ಗೆದ್ದು ಬರ್ಲಕ್ಕ ಗೋಳಪ್ಪಣ್ಣ ಪ್ರಾಮಾಣಿಕ ಕೆಲಸ ಮಾಡ್ಯಾರ. ನನ್ನ ದೊಡ್ಡ ಪ್ರಾಮಾಣಿಕ ಇದ್ದವ್ರಿ ನಾ ಎಲ್ಲೂ ಬೆನ್ನನ್ನು ಚಾಕು ಹೋಗುವಂತ ಖತರ್ನಾಕ್ ಗೌಡನ ಅಲ್ಲ. ಹೇಳಿದ್ದು ನಿಯತ್ ಮುಂದಿದ್ರೆ ಮುಂದೆ ಹೇಳ್ತೇನೆ, ಚಲೋ ಇದ್ರೆ ಚಲೋ ಹೇಳ್ತೀನಿ, ಕೆಟ್ಟಿದ್ರೆ ಕೆಟ್ಟ ಹೇಳ್ತೇನೆ. ಆದ್ರೆ ಒಂದು ಮಾತನ್ನ ನಾವು ತಿಳ್ಕೊಂಡು ಬಂದಗಳೇ, ಇವತ್ತು ವಿಧಾನ ಪರಿಷತ್ ಚುನಾವಣೆ ಗೆಲ್ಲೋದ್ರ ಮೂಲಕ ಮುಂದೆ ನಾವು ಲೋಕಸಭೆ ಬರ್ತದ. ಈ ದೇಶವನ್ನು ಯಾರ ಕೈ ಕೊಡಬೇಕಾಗಿದೆ? ದೇಶವನ್ನು ಯಾರಿಗೂ ನೇತೃತ್ವ ಕೊಡಬೇಕಾಗಿದೆ? ಮೋದಿ, ನರೇಂದ್ರ ಮೋದಿಯವರು ಇವತ್ತು ಜಗತ್ತಿಗೆ ಭಾರತ ಶ್ರೇಷ್ಠ ಭಾರತವರು ಮಾಡಿದ್ದಾರೆ. GDP ನಿನ್ನೆ ನೋಡಿದ್ರೆ ಎಲ್ಲ ಟಿವಿ GDP ಬಗ್ಗೆ ಚರ್ಚೆ. ನಾವು ದೇಶ ಒಂದರ ಭ್ರಷ್ಟಾಚಾರ ಪ್ರಕರಣದವು ಮೋದಿಯರ ಮೇಲೆ ಇಂಥವ್ರಿಗೆ ತಿಂದಾಡತ್ತೇಳಿ A to Z. ಈ ರಾಹುಲ್ ಗಾಂಧಿ ಕಂಪ್ನಿ A to Z ಹಗರಣದವು. ಏದಿಂದ ಚಾಲು ಆಯ್ತಂದ್ರೆ ಅದ್ರಾಗ ಒಂದು ಹಗರಣ, ಬಿದಾಗ ಒಂದು ಹಗರಣ, ಕಲ್ಲಿದ್ದರ ಹಗರಣ, 2G ಸ್ಪೆಕ್ಟ್ರಮ್, 3G ಸ್ಪೆಕ್ಟ್ರಮ್, ಹೆಲಿಕಾಪ್ಟರ್ ಅದು ಏನು ಹೇಳಕ್ಕ ನಮ್ಮ BJP ಹೋಗ್ತಾರೆ ನೀನು ಹೇಳಕತ್ತಿದ್ರು. ಇಂಥವರಿಂದ ನಾವು ಏನೋ ನೈತಿಕತೆ ಕಲಿಬೇಕಾಗಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಮುಂದಿನ ದಿವಸ ನರೇಂದ್ರ ಮೋದಿಯವ್ರನ್ನ ಕೈಬಲಪಡಿಸ್ಬೇಕಾದ್ರೆ ಎಲ್ಲ ಚುನಾವಣೆಗಳನ್ನ ನಾವು ಗೆಲ್ಕೊಂಡು ಹೋಗ್ಬೇಕು. ಇಡೀ ದೇಶದ ಎಲ್ಲ ಕಳ್ಳರು, ದರೋಡೆಕೋರರು, ಲಫಂಗರು ಒಂದಾಗ್ಯಾರ. ಮುಲಾಯಂ ಸಿಂಗ್ ಯಾದವ್, ಲಾಲೂ ಪ್ರಸಾದ್ ಯಾದವ್, ಮಮತಾ ಬ್ಯಾನರ್ಜಿ, ಮಾಯಾವತಿ, ಮತ್ಸ್ಯಾವತಿ, DMK, AIDMK, ಚಂದ್ರಬಾಬು ನಾಯ್ಡು, ನಮ್ಮ ರಾಜ್ಯದ ದೇವೇಗೌಡ ಅವರ ನೇತೃತ್ವ ನೋಡ್ರಿ. ಏನೋ ಹಿಂದೆ ಬಂದ 13 MP ಬಂದಾಗ ನಾನು ಪ್ರಧಾನಮಂತ್ರಿ ಆಗಿದೆ ಅಂತೇಳಿ ಇವನು ಹಂಗೆ ಪುಕ್ಕಟ್ ಪ್ರಧಾನಮಂತ್ರಿ ಸಿಗ್ತಿರ್ತಾರ. ಇಂಥ ಪರಿಸ್ಥಿತಿ ಒಳಗೆ ಕರ್ನಾಟಕ ರಕ್ಷಣೆ ಮಾಡಬೇಕು ಭ್ರಷ್ಟಾಚಾರದ. ಇವತ್ತು ಯಡಿಯೂರಪ್ಪನವ್ರು ಹೇಳಿದ್ದಾರೆ ಕಲಬುರಗಿಯಲ್ಲಿ, ಇವತ್ತು ನೀರಾವರಿ ಎಲ್ಲ ಕೆಲಸ ಬಂದಾಗ್ಯಾವು. ಎಲ್ಲ ಬಿಜಾಪುರ ನಾನು ಪಾರಾಕಂಬನಾಗಿ ನಿಂತಾವು, ಕೆನಾಲಿಗಳು ತೆಗೆದಿದ್ದಾವು, ಏನು ಸಿಮೆಂಟು ವರ್ಷಿಲ್ಲ, ಏನೂ ಇಲ್ಲ. ಈಗ ನೀರಾವರಿ ಮಂತ್ರಿ ಮಾತ್ರ ಪಂಪ್ ಕಮಿಷನ್ ಕೊಡತ್ತಾರೆ. ನಮ್ಗೆ ಹೇಳ್ತಾರೆ ಕಾಂಟ್ರಾಕ್ಟರ್ ನಮಗೂ ಬಂದೆ ಏನು ಸರಿ ಎಟ್ರೆ ಕುಡಿದು ಬರೀ ಕುಡಿದೇ ಹೇಳ್ಬೇಕು ನಾವು ಹಣೆ ಬರುತ್ತೆ ಅಂದಾಗ ಇಂಥ ಭ್ರಷ್ಟ ಸರ್ಕಾರ ಹೋಗ್ಬೇಕಾದ್ರೆ ಇದೊಂದು ದಿಕ್ಸೂಚಿ ಆಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊತೀನಿ ನಮ್ಮ ಎಲ್ಲ ಜನಪ್ರತಿನಿಧಿಗಳಿಗೆ, ಗೋಳಪ್ಪಣ್ಣ ಸೆಟ್ಗಾರ್ ಅವರ ಅನುಕ್ರಮ ನಂಬರ್ 1 ಮುಂದೆ ಬರೀ ಒಂದತ್ತೆ ಜಗಬೇಕು. ಒಬ್ರು ಹೆಬ್ಬಟ್ಟು ಹೋಗ್ತಾರ, ಒಬ್ರು ಸಹಿ ಮಾಡ್ಯಾರ, ಒಬ್ರಿದ್ರ ಖಾಟ್ ಹಾಕ್ಯಾರ, ಒಬ್ರು ರೈಲ್ ಹಾಕ್ಯಾರ, ಒಬ್ರು BJPಗೆ ಜೈವಾಗಲಿ ಅಂತ ಬರ್ದಾರ. ಇಂಥ 450 ಓಟ್ ಭಾಗ ನನ್ನ ಕಾಲದಾಗ ಯಾವ ಇವು ಮಾಡಬಾರ್ದು. ಹೋಗೋಣನೆ ಒಂದು ಅನ್ಕೊಂಡು ಬರೀ ಅಲ್ಲೇ ಅವ್ರದ್ದೇ ಪೆನ್ ಇರ್ತದೆ, ನಮ್ಮ ಪೆನ್ ಉಪಯೋಗ ಮಾಡಬಾರ್ದು. ಆ ಪೆನ್ಲೇ ಒಂದತ್ತೆ ಹಿಂಗೆ ಗೆರಿ ಕೊಡಿದ್ರು ಮುಗಿದಾಯ್ತು. ಇನ್ನು ಕೆಲವು ಮಂದಿ ಓಟ್ ಹಾಕಲಾರ್ದು ಒಂದು 15-20 ಮಂದಿ ಹೆಂಗೆ ಆಯ್ತಿದ್ರು. ಇಲ್ಲಿ ಇಲ್ಲ ಕನ್ನಡ ನೋಡಿ ಒಂದು ಹೆಂಗೆ ಓಟ್ ಹಾಕ್ಬೇಕು ಅನ್ನೋದು. ಅದಕ್ಕೆ ಕೆಲವೊಂದು 10-15 ಮಂದಿ ಓಟೇ ಹಾಕಿದ್ದಿಲ್ಲ. ನಾ ಕೇಳಿದೆ ನಮ್ಮ ಏಜೆಂಟ್ಗೆ, ಏನು ಪಾಪ ಇಟ್ಟು ಹೈರಾಣಾಗಿ ನಾವು ಹೈರಾಣಾಗಿ ಏನೇನು ಮಾಡೀವಿ, ಓಟೇ ಹಾಕಿಲ್ಲಲ್ಲ. ಅದು ಇಲ್ರಿ ನೋಡ್ರ ನೀವು ಕೊಟ್ಟಿಲ್ಲ, ಅವರು ಭೇಟಿಯಾಗಿಲ್ಲ, ಇವರು ಭೇಟಿಯಾಗಿಲ್ಲ, ಪಾಪ ಸೆಟ್ಕೊಂಡು ಹಂಗೆ ಹಾಕೋಣ. ಅದಕ್ಕೆ ದಯವಿಟ್ಟು ಯಾರೂ ಖಾಲಿ ಹಾಕ್ಬೇಡಿ, 1ನೇ ನಂಬರೇ ಹಾಕಬೇಕು. ಒಬ್ಬೊಬ್ರು ಏನು ಮಾಡ್ಯಾರ 2 ಹಾಕ್ಯಾರ, 1ನೇ ನಂಬರ್ ಹಾಕ್ಲಿಕ್ಕಂದ್ರೆ 2ನೇ ರಿಜೆಕ್ಟ್ ಆಗ್ತದೆ. ಇಲ್ಲಿ 1, 2 ಇಲ್ಲ, ಅವಾಗ 2 ಸೀಟ್ ಇದ್ದು 2 ಹಾಕಿದ್ರೆ ಕಿಮ್ಮತ್ತು ಬರ್ತಿತ್ತು. ಏನು ಕಿಮ್ಮತ್ತಿಲ್ಲದಕ್ಕೆ ಅದು ರೇಟು ಸಿಗೋದಲ್ಲ, ಭಾಳ ಡೌನ್ ಆಗೈತೆ ಮಾರ್ಕೆಟ್. ಅದಕ್ಕೆ ಒಂದೇ ಹಾಕಬೇಕು ಪ್ರಾಮಾಣಿಕವಾಗಿ. ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕೆಲವೇ ದಿವಸನಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. ಯಾರೂ ಏನೋ ಸೋಚ ಪಡಬೇಡ. ಅವ್ರು ಆದ ಕೂಡಲೇ ನಾನು ಯಡಿಯೂರಪ್ಪನವರಿಗೆ, ಮುರುಗೇಶ್ ನಿರಾಣಿ ಅವರು, ನಾನು, ಸೋಮನಗೌಡರು, ಕಾಜೋಳ್ ಸಾಹೇಬರು, AS ಪಾಟೀಲ್ ನಡೆಯುವ ನಾವೆಲ್ಲ ಕೂಡಿ ನಿಮ್ದು ಏನದ ಗೌರವದನ್ನ ಡಬಲ್ ಮಾಡಿ ತೋರಿಸ್ತೀವಿ. ನಿಮ್ಗೆ
2 ಇಲೆಕ್ಷನ್ ಮಾಡಿಸ್ಕೊಟ್ಟಿದ್ದ ನಾ. ಒಂದು ನಂದು, ಒಂದು ಗುಳಪ್ಪಣ್ಣಂದು. ಮತ್ತು ಪೆನ್ಷನ್ 500 ಮಾಡಿ ಎಷ್ಟು ರೇಟ್ ಅಂತ ಮನೆ ಒಟ್ಟು ಲೆಕ್ಕ ಮಾಡಿ ಮುಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದ್ಮೇಲೆ 1000 ಇದ್ದದ್ದು 2000 ಮಾಡ್ತೀವಿ, 5000 ಇದ್ದದ್ದು 10,000 ಮಾಡ್ತೀವಿ. ಅಲ್ಲಿಂದ ಲೆಕ್ಕ ಹಾಕಿ ಒಂದು ನಡೆದು ನಿಮ್ಗೆ ಅವಧಿ ಎಷ್ಟು ಉಳೋದಲ್ಲ, ಎಷ್ಟು ರೊಕ್ಕ ಆಗ್ತದೆ ಲೆಕ್ಕ ಹಾಕಿ ಈಗ ಯಾರ್ಯಾರು ಎಷ್ಟು ಕೊಡ್ತಾರೋ ಏನೋ ನಾವು ಗೊತ್ತಿಲ್ಲ. ಆದರೆ ಅದನ್ನೆಲ್ಲ ಲೆಕ್ಕ ಹಾಕಿ ನಾವು ಓಟ್ ಹಾಕ್ಬೇಕು. ಕಡೆ ಮನೆ ಮಾಡ್ಕೊಂಡು ನಾನು ಮಾಡ್ತೀನಿ. ಜಯ ಬೇಕಲ್ಲ. ವಿಧಾನ ಪರಿಷತ್ತಿನ ನನ್ನನ್ನು ಒಮ್ಮತದಿಂದ 2 ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಂಸದರು ನನ್ನ ಜೀವನದಲ್ಲೇ ಮಾಡಿಲ್ಲ, ಮಾಡೋದಿಲ್ಲ ಅನ್ನೋದು ನಮ್ಮ ಬಿಜಾಪುರ ಜನತೆಗೆ ಹಣ ಖಂಡಿತವಾಗಿ ಬರ್ತದೆ. ಅವರು ಅದಕ್ಕೆ ತಾವು ನನಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ಆರಿಸಿ ತಂದಿದ್ದಾದ್ರೆ ಅದೇ ಕೊಡುವ ನಾವು ಉತ್ತರ ಅಂತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛಿಸ್ತೀನಿ. ನನಗೆ ಇಷ್ಟು ಬಾರಿ ನಾನು ಆರಿಸಿ ಬಂದಾಗೂ ಯಾವುದೇ ಒಂದು ತಪ್ಪು ಸ್ಥಿತಿಯನ್ನು ಇಟ್ಕೊಂಡಿಲ್ಲ. ನಾನು ಒಳ್ಳೆಯ ಸಾಮಾಜಿಕ ಸೇವೆಯನ್ನು ಮಾಡ್ತೀನಿ. ನಮ್ಮ ಮನಸ್ಸಿಗೆ ಯಾವುದೇ ರೀತಿಯಿಂದ ನೋವಾದಾಗ ನೋಡ್ಕೊಳ್ಳುವಂಥ ಕಾರ್ಯ ನಾನು ಮಾಡ್ತೀನಿ. ತಾವೆಲ್ಲರೂ ಒಮ್ಮನಸ್ಸಿನಿಂದ ನನಗೆ ಮತವನ್ನು ಚಲಾಯಿಸಿ ಹೆಚ್ಚಿನ ಬಹುಮತದಿಂದ ಆರಿಸಿ ತರುವಂಥ ಕಾರ್ಯ ತಾವೆಲ್ಲರೂ ಮಾಡ್ತೀನಿ ಅನ್ನುವಂಥ ಭಾಜಪದ ಅಭ್ಯರ್ಥಿಯನ್ನು ಆರಿಸ್ತಾರೆ ಅಂತ ಹೇಳೋರೆಲ್ಲ ಭಾಜಪ ಅಭಿಮಾನಿಗಳಲ್ಲಿ ಅತ್ಯಂತ ಕಳಕಳಿಯಿಂದ ಕೇಳಿಕೊಂಡು ನಾನು ಈಗಾಗಲೇ ಭಾಳ ಸಮಯ ಆಗ್ಯದ. ಇನ್ನೂ ಒಂದು ಕಾರ್ಯಕ್ರಮದ ನಮ್ಮ ರಾಜ್ಯಾಧ್ಯಕ್ಷರು ಇನ್ನೂ ಮಾತನಾಡಿದ್ದಾರೆ, ಸವಿಸ್ತರವಾಗಿ ಮಾತಾಡ್ತಾರೆ, ಇನ್ನೂ ಬೇರೆದವರು ಮಾತಾಡೋದಾರ ಅಂತ ಉದ್ದೇಶ ಬಸವಗೌಡ ಪಾಟೀಲರು, ಗೂಳಪ್ಪಣ್ಣವರು ಎಲ್ಲರೂ ಹೇಳ ಚುನಾವಣೆಯ ಪ್ರಚಾರಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದೆವು. ಸುಮಾರು 6 ದಿವಸಗಳಿಂದ ಎಲ್ಲ ಕಾರ್ಯಕರ್ತರನ್ನ ಭೇಟಿ ಆಗತಕ್ಕಂಥ ಪ್ರಯಾಸವೂ ಕೂಡ ನಾವೆಲ್ಲರೂ ಕೂಡಿ ಮಾಡಿದೆವು, ಮತವನ್ನು ಯಾಚಿಸಿದೆವು. ಇವತ್ತ ಬಂದ ತಕ್ಷಣ ಯಡಿಯೂರಪ್ಪನವರು ಸಿಂದಗಿನಲ್ಲಿ ಏನಪ್ಪ ಪರಿಸ್ಥಿತಿ ಅಂತೇಳಿ ಕೇಳಿದ್ರು. ನಾನು ಹೇಳಿದೆ, ಸಾಹೇಬ್ರ ಏನು ಅಂದು ಕಾರಣ ಇಲ್ರಿ, 100ಕ್ಕೆ 101% ಖಂಡಿತವಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತದ್ರಿ ಅಂತಕ್ಕಂಥ ವಿಶ್ವಾಸವನ್ನ ನಿಮ್ಮ ಮುಖಾಂತರ ಆ ವಿಶ್ವಾಸವನ್ನ ನಾನು ಹೇಳಿದ್ದೀನಿ. ಈ ಸರಿ ಹಂಗೇನು ಆಗದಿದ್ರಿ ಅಂತ ಹೇಳಿ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಹಿಂದೆ ಬಸವಗೌಡರು ಈಗ ನಮ್ಮ ಪಕ್ಷದಲ್ಲಿ ಅದಾರ. ಆಮೇಲೆ ನಮ್ಮ ಪಕ್ಷದ ಹಿಂದಿನ ಅಭ್ಯರ್ಥಿ ಆಗಿರ್ತಕ್ಕಂಥ ಜಮಖಂಡಿಯ ನ್ಯಾಮಗೌಡರು ನಮ್ಮ ಪಕ್ಷದಾಗೆ ಅದಾರ. ನ್ಯಾಮಗೌಡರಿಗೆ ಎಷ್ಟು ಬಿದ್ದು ಓಟ, ಬಸವಗೌಡರಿಗೆ ಎಷ್ಟು ಬಿದ್ದು, ಅವು ಯಾಕೋ ಕೂಡಿಸಿದ್ರೆ ಎಲ್ಲಿ ಸೋಲ್ತದ? ಸೋಲ್ತದ? ಹೆಂಗ್ ಸೋಲ್ತದ ಹೇಳಿ ನೋಡೋಣ. ಸೋಲಿಲ್ರಿ, ಎಲ್ಲಿ ಹಾಗೆ ನಡ್ಕೊಂಡಿರಿ, ಈಗೂ ಹಂಗೆ ನಡ್ಕೊಬೇಕು. ಅಂದಾಗ ಮಾತ್ರ ಸಾಧ್ಯ ಅದ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಕೂಡ ಕೈ ಮುಗಿದು ಕೇಳ್ಕೊತೀನಿ. ನೀವೆಲ್ಲ ಚುನಾಯಿತ ಪ್ರತಿನಿಧಿಗಳು ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಗೂಳಪ್ಪಣ್ಣ ಶೆಟ್ಗಾರ್ ಅವರು ಮತವನ್ನು ಚಲಾಯಿಸಬೇಕು ಅಂತೇಳಿ ಕೇಳ್ಕೋತ, ಗೂಳಪ್ಪಣ್ಣ ಶೆಟ್ಗಾರ್ ಅವರು ನಮಗೆ ನಿಮಗೆ ಯಾರಿಗೂ ಹೊಸಬರಲ್ಲ. ಸುಮಾರು 25 ವರ್ಷಗಳ ರಾಜಕಾರಣದಲ್ಲಿ ಪಳಗಿದ್ದಾರೆ. ಅವರು ಸಾಕಷ್ಟು ಜನರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಅತ್ಯಂತ ಪ್ರಾಮಾಣಿಕರಾದ. ಆದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ವಿರೋಧಿಯ ಶೆಟ್ಗಾರ್ ಅವರ ವಿರೋಧಿಯ ಅಭ್ಯರ್ಥಿಗಳು ಯಾವ ಚುನಾವಣೆನೂ ಗೊತ್ತಿಲ್ಲ, ಯಾವ ಚುನಾವಣೆಗೂ ಅವರು ಪ್ರತಿಸ್ಪರ್ಧೆ ಮಾಡಿಲ್ಲ. ಇದೇ ಮೊದಲನೇ ಸಲ. ಇದೆಲ್ಲವನ್ನ ತಾವು ಗಮನದಲ್ಲಿ ಇಟ್ಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ತಾವು ಮತ ನೀಡಬೇಕು ಅಂತಕ್ಕಂಥ ಒಂದು ಮಾತವನ್ನ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿ ರಾಜಕಾರಣ ಮಾಡಬೇಕು. ರಾಜಕಾರಣ ಯಾಕೆ ಮಾಡ್ಬೇಕಂದ್ರೆ ಚಲೋದ್ರ ಸಲಹೆ ಮಾಡಿ, ಬಡವರಿಗೆ ಸಹಕಾರ ಮಾಡ್ಲಿಕ್ಕೆ ಮಾಡಬೇಕು.
ಆದ್ರೆ ಒಂದು ಹೇಳ್ತೀನಿ, ನಾನು ರಾಜಕಾರಣದಲ್ಲಿ ಸಂಘರ್ಷಕ್ಕಿಳಿದು ರಾಜಕಾರಣ ಮಾಡತಕ್ಕಂಥ ವ್ಯಕ್ತಿ ನಾನಲ್ಲ. ಆದ್ರೆ ಅದ್ರ ಜೊತೆಗೆ ನಾನು ಹೇಳಿದ್ವು ಅಲ್ಲ, ಅದನ್ನು ತಿಳ್ಕೋರಿ. ಆದ್ರೆ ಸಂಘರ್ಷದಲ್ಲಿ ನನಗೆ ವಿಶ್ವಾಸ ಇಲ್ಲ. ಯಪ್ಪ ಎಣ್ಣ ಕಾಕ ಬಾಬಾ ಅನ್ಕೊಂಡು ರಾಜಕಾರಣ ಮಾಡಬೇಕು ಅನ್ನೋದು ನನ್ನ ನೀತಿ ಅದ. ನನ್ನ ಜಾತಿ ಸಲುವಾಗಿ ಅಲ್ಲ, ನೀತಿ ಸಲುವಾಗಿ. ಜಾತಿ ದೊಡ್ಡದು ಸಣ್ಣದು ಅಲ್ಲ, ಮನುಷ್ಯನ ನೀತಿ ಬಹಳ ದೊಡ್ಡದು. ಅದಕ್ಕೆ ಜೀವನದಲ್ಲಿ ನಾನು ನೀತಿ ಇಟ್ಕೊಂಡು ಹಿರಿಯರು ಕಿರವರು ಸಣ್ಣವರು ಯಪ್ಪ ಎಣ್ಣ ಬಸವಣ್ಣನ ಹುಟ್ಟಿದ ನಾಡಿನಲ್ಲಿ ನಾವು ಎಲ್ಲರೂ ಕೂಡಿ ಬೆಳೀತಾ ಇದ್ದೇವೆ. ಅದಕ್ಕಾಗಿ ಒಳ್ಳೆ ರಸ್ತೆ ಹಿಡ್ಕೊಂಡು ಒಳ್ಳೆ ಹಾದಿ ಹಿಡಿದು ಒಳ್ಳೆ ರಾಜಕಾರಣ ಮಾಡಬೇಕಂತಕ್ಕಂಥ ಪ್ರವೃತ್ತಿ ನನ್ನ ಮನಸ್ಸಿನಲ್ಲದ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ, ಸಂಘರ್ಷದ ರಾಜಕಾರಣ ನಮಗೆ ಬೇಡ. ನಾವೇನು ಹೇಳಿ ಅಲ್ಲ, ನಾವು ಸಾಕಷ್ಟು ಬಲಿಷ್ಠರದಿದ್ದೆವು, ಸಾಕಷ್ಟು ಜನ ಅದ, ಎಲ್ಲ ವರ್ಗದ ಜನ ನಮ್ಮ ಜೊತೆ ಅದ. ನಾವೇನು ಒಂದೇ ಜಾತಿ ಬರೀ ಮಾದನ್ನ ಹೊಲೆಯನ್ನ ಇಟ್ಕೊಂಡು ನಾ ರಾಜಕಾರಣ ಮಾಡೋದಿಲ್ಲ. ಎಲ್ಲ ವರ್ಗದ ಸಮಾಜದ ಎಷ್ಟು ಜಾತಿಗಳದವೋ ಎಲ್ಲ ವರ್ಗದ ಜನರನ್ನ ಕಟ್ಕೊಂಡು ರಾಜಕಾರಣ ಮಾಡುವ ನೀತಿ ನನ್ನ ಹತ್ರ ಅದ. ಅದನ್ನ ಯಾರು ಕಲಿಸ್ಯಾರ ಅಂದ್ರೆ ಸನ್ಮಾನ್ಯ JH ಪಟೇಲ್ ಶಿವಮೊಗ್ಗದವರು, ರಾಮಕೃಷ್ಣ ಹೆಗಡೆಯವರು ಅದನ್ನು ಕಲಿಸ್ಯಾರ. ಅದನ್ನು ಇಟ್ಟುಕೊಂಡು ನಾನು ಹೋಗ್ತೀನಿ ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ, ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ಸಂಘರ್ಷದ ರಾಜಕಾರಣಕ್ಕೆ ನಾನು ಇಳಿಲಿಕ್ಕೆ ನಾನು ಬಿಡಬೇಡಿ ಅನ್ನತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಮತ್ತೊಂದು ಸಲ ಹೇಳಿ ನಿನ್ನೆಲ್ಲರಿಗೆ ಕೈ ಮುಗಿತೀನಿ. ಗೂಳಪ್ಪಣ್ಣ ಶೆಟ್ಗಾರ್ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ, ನೀವೆಲ್ಲ ಪ್ರತಿನಿಧಿಗಳು ನೀವು ಮತ ಹಾಕಬೇಕು. ಇಲ್ಲಿ ಸೋಲ್ತಕ್ಕಂಥ ಪ್ರಯಾಸ ಇಲ್ಲ. ಇವತ್ತ ಬಸನಗೌಡರು ಆಮೇಲೆ ನ್ಯಾಮಗೌಡರು ಇಬ್ಬರು ನಮ್ಮ ಜೊತೆ ಅದರ, ಅವು ಎರಡೂ ಓಟ ನಮ್ಮ ಪಕ್ಷದ ಅಭ್ಯರ್ಥಿ ಬಿದ್ರ ಸಾಕು ಅನ್ನತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ಬೇರೆ ಬೇಕಾದಷ್ಟು ಸಮಯಗಳದ. ಗೂಳಪ್ಪಣ್ಣ ಶೆಟ್ಗಾರ್ ಅವರು ಚುನಾವಣೆ ಕಳಿ, ಗೂಳಪ್ಪಣ್ಣ ಶೆಟ್ಗಾರ್ ಅವರೆಲ್ಲರೂ ಕೂಡಿ ಗೆಲ್ಲಿಸಲು ಗಾಂಧಿ ಚೌಕದ ಮತ್ತೊಂದು ಸಲ ಸ್ಟೇಜ್ ಹೊಡೆದು ನಾವು ನೀವು ಕೂಡಿ ಮಾತಾಡೋಣ ಅಂತ ಹೇಳಿ ನಮಸ್ಕಾರ ಹೇಳಿ ನಾನು और खबरों के लिए देखते रहिए बी न्यूज़ नेशन। ಅಜಂತಾ ಫನ್ ಫೇರ್ ಎಕ್ಸಿಬಿಷನ್ ಪ್ರಥಮ ಬಾರಿಗೆ ವಿಜಯಪುರ ನಗರದಲ್ಲಿ ಮಕ್ಕಳಿಗಾಗಿ ವಿಶೇಷ ಆಕರ್ಷಕ ಪ್ರದರ್ಶನಗಳು, ಗೃಹ ಬಳಕೆ ವಸ್ತುಗಳು ಹಾಗೂ ತಿಂಡಿ ತಿನಿಸುಗಳು ಲಭ್ಯ. ವಿಳಾಸ BLD ಇಂಜಿನಿಯರಿಂಗ್ ಕಾಲೇಜ್ ಎದುರಿಗೆ, ಶೆಟ್ಗಾರ್ ಮೈದಾನ, ಆಶ್ರಮ ರಸ್ತೆ, ವಿಜಯಪುರ. न्यूज नेशन के लेटेस्ट न्यूज़ों को अपने मोबाइल में देखने के लिए YouTube में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।